ಅಂಗೊಂಡಹಳ್ಳಿ ಗ್ರಾಮದ ಹತ್ತಿರ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಹಸಿರು ಮರಗಳು, ಹರಿಯುವ ಹೊಳೆ, ಹಾಡುವ ಹಕ್ಕಿಗಳು ಆಲ್ ಸೇರಿ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ತೋರಿಸುತ್ತಿದ್ದವು. ಗ್ರಾಮದ ಜನರು ಪ್ರತಿದಿನ ಕಾಡಿಗೆ ಹೋಗಿ ಮರಗಳ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಒಂದು ದಿನ ಗ್ರಾಮದ ರವಿ ಎಂಬ ಬಾಲಕ ಕಾಡಿಗೆ ಹೋದನು. ಅಲ್ಲಿ ಒಂದು ಚಿಕ್ಕ ಮರ ಒಣಗುತ್ತಿರುವುದನ್ನು ನೋಡಿದನು. ಜನರು ಅಜಾಗರೂಕತೆಯಿಂದ ಕಸದ ವಸ್ತುಗಳನ್ನು ಎಸೆದಿದ್ದರಿಂದ ಮರಕ್ಕೆ ನೀರು ಸರಿಯಾಗಿ ಸಿಗುತ್ತಿರಲಿಲ್ಲ. ರವಿಗೆ ತುಂಬಾ ದುಃಖವಾಯಿತು. ಅವನು ತನ್ನ ಸ್ನೇಹಿತರನ್ನು ಕರೆದು ಎಲ್ಲರೂ ಸೇರಿ ಕಾಡನ್ನು ಸ್ವಚ್ಛಗೊಳಿಸಿದರು. ಕಸದನ್ನು ತೆಗೆದುಹಾಕಿ ಮರಗಳಿಗೆ ನೀರು ಹಾಯಿಸಿದರು. ಕೆಲವೇ ದಿನಗಳಲ್ಲಿ ಆ ಚಿಕ್ಕ ಮರ ಮತ್ತೆ ಹಸಿರಾಗಿ ಬೆಳೆದಿತು. ಆ ದಿನದಿಂದ ಗ್ರಾಮಸ್ಥರು ಪ್ರಕೃತಿಯನ್ನು ಕಾಪಾಡಬೇಕು ಎಂಬ ಸಂಕಲ್ಪ ಮಾಡಿದರು. ಪ್ರಕೃತಿ ನಮ್ಮ ತಾಯಿ. ನಾವು ಅದನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಕಾಪಾಡುತ್ತದೆ.